ಆ, ಇವತ್ತೇನು ಇಲ್ಲಿ ಅಧಿವೇಶನ ಆ, ಬೆಳಗಾಮಲ್ಲಿ ನಡೀತಾ ಇದೆ. ಉದ್ದೇಶ ಸ್ವಲ್ಪ ಜಾಸ್ತಿ ಹೆಚ್ಚು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಆಸೆ ಈ ಕಡೆ ಭಾಗದ ಜನರು, ಮತ್ತು ಇಲ್ಲಿ ವಿಧಾನಸೌಧ ಕಟ್ಟಿಸಿರ್ತಕ್ಕಂಥದ್ದು ಆ ನಿಟ್ಟಿನ ಮೇಲೆ ನನಗನ್ಸುತ್ತೆ ಅದು ಸ್ವಲ್ಪ ಒತ್ತು ಆ ಕಡೆ ಕೊಡೋದು ಒಳ್ಳೆಯದು. ನಾನು ಮಾನ್ಯ ಸ್ಪೀಕರ್ ಅವರ ಒಂದು ಹೇಳಿಕೆಗಳನ್ನು ನೋಡಿದೆ. ಹೆಚ್ಚು ಈ ಕಡೆ ಭಾಗದ ಚರ್ಚೆಗಳನ್ನು ತಗೊಳ್ತೀವಿ ಅಂತ ಹೇಳಿ. ಅದು ಎಲ್ಲ ಇಲಾಖೆಯಲ್ಲೂ ಕೂಡ, ಈಗ ನನ್ನ ಇಲಾಖೆಯೂ ಕೂಡ ಈ ಕಡೆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಹೆಚ್ಚು ಮಾಡಿದರೆ ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೀನಿ. ಅದು ಒಳ್ಳೆಯದು, ಯಾಕೆಂದರೆ ಈ ಕಡೆ ಜನರಿಗೆ ಆ ವಿಶ್ವಾಸ ಮೂಡಬೇಕು ಮತ್ತು ಕೆಲಸ ಕಾರ್ಯಗಳನ್ನು ಕೂಡ ಸ್ವಲ್ಪ ಚುರುಕಾಗಬೇಕಂತ ಹೇಳಿದರೆ ನನಗನ್ಸುತ್ತೆ ಈ ಕಡೆ ಭಾಗದ್ದು ಚರ್ಚೆ ಅಂದರೆ ರಾಜ್ಯ ಮಟ್ಟದಲ್ಲಿ ಆಗೋದ್ರ ಜೊತೆಗೆ ಈ ಕಡೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡೋದು ಒಳ್ಳೆಯದು ಅಂಥೇಳಿ ನಾನು ಭಾವಿಸ್ತೀನಿ. ಸರ್, ಈಗಾಗಲೇ ಕೆಲವೊಂದಿಷ್ಟು ಶಾಲೆಗಳಲ್ಲಿ 2ರಿಂದ 3 ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ಶಿಕ್ಷಕರು ಇದ್ದಾರೆ. ಆದರೆ ಹೀಗಾಗಿ ಇದು 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 ಮುಂಚೆಯಿಂದನೂ ಕೂಡ ಹಳೆ ಸ್ಟೋರಿ. ಇದು ನೀವು ಹೋದ ವರ್ಷವೂ ಕೇಳಿದರೆ 46,000 ಶಾಲೆಗಳಲ್ಲಿ ಸುಮಾರಷ್ಟು ಶಾಲೆಯಲ್ಲಿ ಮುಂಚೆನೇ 10 ಮಕ್ಕಳು ಒಳಗಿರ್ತಕ್ಕಂಥ ಶಾಲೆಗಳು ಸಾಕಷ್ಟು ಜನರು ಇದ್ವು, ಸಾಕಷ್ಟು ಶಾಲೆಗಳಿದ್ವು. ಈಗ ಅದನ್ನು ಏನು ಮಾಡ್ತಾಯಿದ್ವಿ, ಯಾವ್ದಾದ್ರು ಒಳ್ಳೆಯ ಶಾಲೆ ಇದ್ದರೆ, ಇಲ್ಲಾಂದರೆ ಆ ಶಾಲೆಗೆ ಹೆಚ್ಚು ಸಂಖ್ಯೆಯನ್ನು ಬರ್ತಕ್ಕಂಥ ಕೆಲಸವನ್ನು ಈಗ ನಾವೆಲ್ಲ ಏನೇನು ಈಗ LKG ಶುರು ಮಾಡಿದ್ವಿ, ಅವಾಗ ಏನಾಗ್ತಾಯಿದೆ, 1ನೇ ಕ್ಲಾಸಿಗೆ ಅದೇ ಮಕ್ಕಳು ಬರ್ತಕ್ಕಂಥದ್ದು ಸಹಾಯ ಆಗ್ತಾಯಿದೆ, ಅದು ತೋರಿಸ್ತಾ ಇದೆ. ಅದ್ರ ಜೊತೆಗೆ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ, ಬೆಳಗ್ಗೆ ಸ್ವಲ್ಪ ಊಟ ಮತ್ತು ಇದ್ರದ್ದೆಲ್ಲ ನೋಡಿದಾಗ ಸ್ವಲ್ಪ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ಮತ್ತು ಟೀಚರ್ಸು ಪರ್ಮನೆಂಟ್ ಟೀಚರ್ಸ್ ಬೇಕಾಯ್ತು. ಹೋದ ಸತಿ ನಾವು ಹೆಚ್ಚು ಪರ್ಮನೆಂಟ್ ಟೀಚರ್ಸ್ನ ತೊಗೊಂಡಿರಲಿಲ್ಲ. ನಾನು ಹೋದ ಸತಿ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಆವಾಗ ಯಾವಾಗ ತೊಗೊಳ್ತೀರಿ ನೇಮಕಾತಿ ಅಂತೇಳಿ ಕೇಳಿದ್ರಿ. ಈಗ ಸುಮಾರು 13,500 ಜನರು ಈಗಾಗಲೇ ನೇಮಕಾತಿ ಆಗಿ ಪರ್ಮನೆಂಟ್ ಟೀಚರ್ಸು ಸಾಕಷ್ಟಿದ್ದಾರೆ. ಹೆಚ್ಚು ಒತ್ತನ್ನು ನನ್ನ ಇಲಾಖೆಯಿಂದ ಬೆಳಗಾಮು ಮತ್ತು ಕಲಬುರಗಿ ವಿಭಾಗಕ್ಕೆ, ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ನೋಡಿದಾಗ, ಮತ್ತು ಸುಮಾರು 1,250 ಕೋಟಿ ವರ್ಷಕ್ಕೆ ಹೆಚ್ಚು ಇನ್ಫ್ರಾಸ್ಟ್ರಕ್ಚರಿಗೆ ನಾವು ಖರ್ಚು ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸು ಕೂಡ ಅದನ್ನೆಲ್ಲ ನೋಡಿದಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು. ಚಕ್ಕಿ ವಿಷಯಕ್ಕೆ ಸಂಬಂಧಪಟ್ಟಂಗೆ GST ಬಿಲ್ ಕೇಳ್ತಾ ಇದ್ದಾರೆ ಸರ್. ಗ್ರಾಮೀಣ ಭಾಗದಲ್ಲಿ ಕಿರಾಣಿ ಅಂಗಡಿಯಲ್ಲಿ ತಗೊಂಡ್ರೆ GST ಬಿಲ್ ಕೊಡಲ್ಲ, ಹಾಗಾಗಿ ಮುಖ್ಯೋಪಾಧ್ಯಾಯರಿಗೆ ಅದು ಈಗ ಹೊಸದಾಗಿ ನಾವು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ಬರೀ 2 ದಿವಸ ಕೊಡ್ತಿದ್ವಿ. ಈಗ ಒಂದೇ ಸತಿ ಈಗ ಜಾಸ್ತಿ ಆದ ತಕ್ಷಣ 90-95% ಚೆನ್ನಾಗಿದೆ. ಈ 5% ಏನು ಕಂಪ್ಲೇಂಟ್ ಬರ್ತಾ ಇದೆ, ಒಂದು 80% ಇತ್ತು, ಈಗಾಗಲೇ ಒಂದು 15% ಸರಿ ಮಾಡಿದ್ದೀವಿ. ಇನ್ನೊಂದು 5%, ಯಾಕೆಂದರೆ ಅಕೌಂಟಬಿಲಿಟಿ ಇರಬೇಕಾಗುತ್ತೆ. ಅದನ್ನು GST ಇದ್ರದ್ದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ಮೊಟ್ಟೆ ಮತ್ತು ಬಾಳೆಹಣ್ಣು, ಚೀಕಿನೂ ಕೂಡ 35 ಗ್ರಾಮ್ಸ್ ಕೊಡಬೇಕು ಅವರು. ಕೆಲವು ಕಡೆ 20 ಗ್ರಾಮ್ಸು, 25 ಗ್ರಾಮ್ಸ್, ಕೆಲವು ಕಡೆ 90-95% ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆದರೆ ಎಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ, ಅದು ಸ್ವಲ್ಪ ನಾವು ಕೂಡ ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾರು ಮಾಡಿದ್ದಾರೆ ಅವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಕಳ್ಸೋಕ್ಕೆ ಹೇಳಿ, ಅವಾಗ ಗೊತ್ತಾಗುತ್ತೆ ನಿರ್ವಹಣೆ ಆಗ್ತಾ ಇದೆಯೋ ಅನ್ನೋ ಅಂತೇಳಿ. ಇಲ್ಲ, ಅದನ್ನು ಸ್ಪೆಷಲ್ಲಾಗಿ ನಮ್ಮ ಕಮಿಷನರಿಗೆ ಅವರಿಗೆಲ್ಲ ಹೇಳಿದ್ದೀನಿ. 1 ತಿಂಗಳಿಂದ ನಾನೇ ಇದ್ದೆ ಇಲ್ಲಿ, ಬಂದು ರಿವಿಷನ್ ಮೀಟಿಂಗ್ ಮಾಡ್ಕೊಂಡು ಹೋದೆ. ಗಡಿ ಭಾಗದ ಎಲ್ಲ ಸಮಸ್ಯೆಗಳನ್ನು ಕೂಡ ಯಾವುದೇ ಇದ್ರೂ ಕೂಡ ಒಂದೊಂದು ಶಾಲೆನೂ ಒಂದೊಂದು ಮಕ್ಕಳು ಕೂಡ ಇಂಪಾರ್ಟೆಂಟು ಅಂತ ಹೇಳಿ ಆ ಕಡೆಗೆ ಟೀಚರ್ ಆಗಲಿ ಮತ್ತು ಸ್ವಲ್ಪ ಏನಾದ್ರು ಕ್ಲಾಸ್ ರೂಮ್ಸು ಎಲ್ಲ ಕೊಡಬೇಕಂದ್ರೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಬರೀ ಇಲ್ಲಲ್ಲ, ನಾವು ಕೋಲಾರ ಭಾಗದಲ್ಲಿರ್ಬೋದು, ಮೈಸೂರು ಭಾಗದಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಡೆಯೂ ಕೂಡ ನಮಗೆ ಎಲ್ಲೆಲ್ಲಿ ಕಂಡು ಬಂದಿದೆ ಅದನ್ನೆಲ್ಲದೂ ಕೂಡ ನಾವು ಸರಿ. ಮಹಾರಾಷ್ಟ್ರ ಸರ್ಕಾರ ಕನ್ನಡ ಶಾಲೆಗಳಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಅದೇ OB-ರಾಯನ ಕಟ್ಟಡದಲ್ಲೇ ಈಗ 7ರಿಂದ 8 ವರ್ಷ ಸಿಂಧೂರು ಗ್ರಾಮದಲ್ಲಿ 45ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ನಾವು ಅದನ್ನು ನಮ್ಮ ಇಲಾಖೆ ಏನಾಗ್ತದೆ, ಗಡಿನಾಡು ಕನ್ನಡಿಗರನ್ನು ಕರಿತೀವಿ. ಇದು ಬೆಳಗಾವಿ ಭಾಗ ಇರ್ಬೋದು, ವಿಜಯಪುರ ಆ ಕಡೆ ಭಾಗ, ಏನು ಕಲಬುರಗಿ ಭಾಗದಲ್ಲಿ, ಸಾಂಗ್ಲಿ, ಸೊಲ್ಲಾಪುರ ಭಾಗದಲ್ಲಿ ಕನ್ನಡ ಶಾಲೆಗಳಿದ್ದಾವೆ. 247 ಹಳ್ಳಿಗಿಂತ ಹೆಚ್ಚು ಹಳ್ಳಿಗಳಲ್ಲಿ ಕನ್ನಡ ಮಾತಾಡ್ತಾರೆ. ಆ ಶಾಲೆಗಳ ಕನ್ನಡ ಭಾಷೆ ಬದಲು ಮರಾಠಿ ಭಾಷೆ ಆಗ್ತದೆ. ಇಲ್ಲ, ಆ ಥರದ್ದೇನಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಎಲ್ಲೆಲ್ಲಿದೆ ಕನ್ನಡನೇ ಹೇಳ್ಕೊಡ್ಬೇಕು, ಅದರಲ್ಲಿ ಬದಲಾವಣೆ ಬರೋಕ್ಕೆ ಚಾನ್ಸೇ ಇಲ್ಲ. ಮಾಧ್ಯಮ ನನ್ನ ಕಂಟ್ರೋಲ್ ಇಲ್ಲ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ಒಂದು ತಿಳ್ಕೊಳ್ಳಿ, ಇಂಗ್ಲೀಷು ಕನ್ನಡ ಯಾವುದೇ ಮಾಧ್ಯಮ ಆಗಲಿ, ಆದರೆ ಕಂಪಲ್ಸರಿ ಸಬ್ಜೆಕ್ಟ್ ಇದೆಯಲ್ಲ, ಕನ್ನಡ ಫಸ್ಟ್ ಲ್ಯಾಂಗ್ವೇಜು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಅದು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಅದನ್ನು
ಕನ್ನಡ ಹೇಳೋ ಟೀಚರ್ನ ಕನ್ನಡ ಟೀಚರ್ ಕಳಿಸ್ಬೇಕಲ್ಲಿ ಯಾರು ಮರಾಠಿ ಟೀಚರ್ ಇಲ್ಲ ಹೆಂಗೆ ಕಳ್ಸ ನಾನು ಹೇಳ್ತಾ ಇದ್ದೀನಿ, ನನ್ನ ಇಲಾಖೆಯಲ್ಲಿ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಂ ಟೀಚರ್ಸೇ ಹೋಗ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದಲ್ಲ ಸರ್. ಹಾಂ, ಇನ್ನು ವಿಚಾರನ ಹೋದ್ಸತಿನೂ ಕೂಡ ಇದಕ್ಕೆ ಕೆಲವು ಕಂಪ್ಲೇಂಟ್ ಬಂದಾಗ ಕಮಿಷನರ್ಸ್ ಎಲ್ಲ ಅದನ್ನು ಹೋಗಿ ನೋಡಿದ್ದಾರೆ. ಮತ್ತೆ ನೋಡೋಣ, ಈ ಸಮಸ್ಯೆಗಳನ್ನು ಬಿಟ್ಟು ನಾನು ಸ್ವಲ್ಪ ಪ್ರಮುಖವಾಗಿ ತಗೊಳ್ತೀನಿ. ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡ ಓದ್ತಕ್ಕಂಥ ಮನಸ್ಸಿದ್ದಾಗ, ಆಸಕ್ತಿ ಇದ್ದಾಗ ಅವ್ರ ಜೊತೆ ಮಾತಾಡ್ಕೊಂಡು ಕನ್ನಡ ಅಲ್ಲಲ್ಲ ಇದ್ದಾವೆ ಮಾಡ ಅದನ್ನು ನಾನು ನನ್ನ ಸರ್ಕಾರದಿಂದ ಅವ್ರಿಗೆ ಏನು ಮನವಿ ಮಾಡಬೇಕು ಗ್ಯಾರಂಟಿ ಮಾಡೇ ಮಾಡ್ತೀನಿ. ಬೆಳಗಾವಿ ಬಂದಿದ್ರಿ, ಏನಾದರೂ ನೀವು ಮಹಾರಾಷ್ಟ್ರ ಸಿಂಧೂರು ಜತ್ ತಾಲೂಕಿನ ಸಿಂಧೂರು ಗ್ರಾಮದ ಕನ್ನಡ ಶಾಲೆಗೆ ಭೇಟಿಯಾಗಿ ಕೊಡ್ಬೇಕು ಸರ್. ಅಲ್ಲಿ ಏನಾಗ್ತದೆ ನೋಡೋಣ. ಗಮನಕ್ಕೆ ಬರುತ್ತೆ ನೇರವಾಗಿ. ಏನು ಪರವಾಗಿಲ್ಲ, ನಾವು ಹೋಗಲೇಬೇಕಂತ ಇಲ್ಲ, ಹೋಗೋದಾದ್ರೂ ಹೋಗ್ತಾ ನಾನೇ ಹೋಗ್ಬೇಕಂತಲ್ಲ. ಕಮಿಷನರ್ನೇ ನಾಳೆನೇ ಕಳ್ಸೋಣ, ನಾಡ್ದೆ ಕಳ್ಸೋಣ, ರಿಪೋರ್ಟ್ ತರಿಸ್ಬಿಟ್ಟು ಬೇಕಾದ್ರೆ ಇನ್ನೊಂದು 2 ಡೇಸಲ್ಲಿ ಅದನ್ನ ಚರ್ಚೆ ಮಾಡೋಣ, ಏನು ತೊಂದರೆ ಇಲ್ಲ. ಓಕೆ.